SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಂದ್ರೆ ಒಳಗಡೆ ಇದು ನನ್ನ ಕಬೋರ್ಡು. ಕೋಟಿ ಬೆಲೆ ಬಾಳುವಂತದ್ದು ಏನಾದ್ರು ಏನು ಕೋಟಿ ಎಲ್ಲ ಬಟ್ಟೆಗಳು. ನಾನು ಇಲ್ಲಿ ತನಕ ಸೀರಿಯಲ್ ಆಗ ತನಕ ನೀವೇನೆಲ್ಲ ಸಂಪಾದನೆ ಮಾಡಿದೀರಾ ಅಂತಂದ್ರೆ ಜಾಸ್ತಿ ಬಟ್ಟೆಗಳೇ ಸಂಪಾದನೆ ಮಾಡಿರೋದು ಇಲ್ಲೆಲ್ಲ. ಸರ್, ಈಗ ಹುಡುಗಿಯರಿಗೆ ಬಟ್ಟೆ ಕ್ರೇಜ್ ಇರುತ್ತಂತ ಕೇಳಿದ್ವಿ, ಬಟ್ ಈಗ ಹುಡುಗರಿಗೂ ಅದೇ ರೀತಿ ಕ್ರೇಜ್ ಇರುತ್ತಾ? ಕ್ರೇಜ್ ಯೂಶಲಿ ನನಗೆ ಜಾಸ್ತಿ ಇದೆ, ಪರ್ಸನಲಿ ನನಗೆ ಜಾಸ್ತಿ ಇದೆ. ಫೇವ್ರೇಟ್ ಕಲರ್ ಯಾವ್ದು ಅದೇನಾದ್ರು ಇದೆಯಾ? ಎಲ್ಲರೂ ಹೋಗೋದಾದ್ರೆ ಇದನ್ನೇ ನಾನು ವೇರ್ ಮಾಡೋದು? ಇಲ್ಲ ಆ ತರ ಏನಿಲ್ಲ. ಫೇವ್ರೇಟ್ ಕಲರು ಆಕ್ಚುಲಿ ಒಂದು ಫೇವ್ರೇಟ್ ಟೀ ಶರ್ಟ್ ಇದೆ. ನಿಮ್ಮ ಅಭಿಮಾನಿ ಕೊಟ್ಟಿದ್ದು ಇಲ್ಲ ಅಥವಾ ನಿಮ್ಮ ತಾಯಿ ಏನಾದ್ರು ಕೊಟ್ಟಿದ್ದು? ಇದು ನನ್ನ ಫೇವ್ರೇಟ್ ಟೀ ಶರ್ಟ್ ಯಾವಾಗಲೂ. ಅಂದ್ರೆ ನಾನು ಅವನು ಮತ್ತೆ ಶ್ರಾವಣಿ ಮಾಡಿದೆ, ನಂದು ಫಸ್ಟ್ ಪ್ರಾಜೆಕ್ಟ್ ಅದು. ಸೊ ನಾನು ಯೂಶಲಿ ಎಲ್ಲೇ ಹೋಗ್ಬೇಕಾದ್ರೆ ಏನೇ ಹೇಳ್ಬೇಕಾದ್ರು ನಾನು ಇಂಡಸ್ಟ್ರಿಲಿ ನನಗೊಂದು ಜನ್ಮ ಕೊಟ್ಟಿದ್ದು ನಮ್ಮಮ್ಮ ಆದರೆ, ನನಗೆ ಈ ಇಂಡಸ್ಟ್ರಿ ಜನ್ಮ ಕೊಟ್ಟಿದ್ದು ಇಲ್ಲ ನನಗೊಂದು ಇಲ್ಲಪ್ಪ ಈ ಫೀಲ್ಡಲ್ಲಿ ಒಂದು ಹೆಜ್ಜೆ ಇಡೋ ಥರ ಒಂದು ಮಗು ಥರ ಮಾಡಿದ್ದು ಅಂದರೆ ನಮ್ಮ ಈ ಅವನು ಮತ್ತೆ ಶ್ರಾವಣಿ ಟೀಮ್. ಸ್ಟಾರ್ ಸುವರ್ಣದಲ್ಲಿ ಬರ್ತಿತ್ತು. ಓಕೆ, ತಿರ್ಸಿ ಏನೋ ಬರ್ದಿದ್ದಾರೆ, ತೋರಿಸೋದು ಮಿಸ್ ಯು ತಮ್ಮ. ಇದು ನಮ್ಮ ಏರ್ ಸ್ಟೈಲಿಸ್ಟ್ ಅವ್ರು ಬರ್ತಿದ್ದು, ಸಿಂಧು ಅಂತ. ಆಮೇಲೆ ಇದರಲ್ಲೆಲ್ಲ ನನ್ನ ಕೋ ಆಕ್ಟರ್ಸ್ಗಳೆಲ್ಲ ಯಾರ್ಯಾರು ಮಾಡ್ತಾರೆ, ಅಲ್ಲಿ ನಾನೇ ಒಬ್ಬ ಚಿಕ್ಕವನು, ಮಿಕ್ತವರೆಲ್ಲ ನನಗಿಂತ ಒಂದು ವರ್ಷ ದೊಡ್ಡವರೆಲ್ಲ ನನ್ನ ಏಜ್ ಅವರು. 5 ಜನ ಹುಡುಗಿರಿದ್ವಿ, ನಾನು ಒಬ್ಬನೇ ಹುಡುಗ. ಅದ್ಬಿಟ್ಟು ನಮ್ಮ ಹೀರೋ ಸರ್, ನಮ್ಮ ಸ್ಕಂದ ಸರ್ ಬಂದು ಅವರು ನಾರ್ಮಲ್, ಅವ್ರು ಹೆಂಗಿರ್ತಾರೋ ಹಂಗೆ. ನಾವೆಲ್ಲ ಒಂದೇ ಏಜ್ ಅವರಲ್ಲ. ಸೊ ಹೋಗಿ ಎಲ್ರ ಜೊತೆ ಕ್ಲೋಸ್ ಆಗಿ ಹೋಗಿದ್ದೆ. ಪಾಪ ನಾನು ಹೋಗೋ ದಿನ ನಂದು ಯಾವಾಗ ಪ್ರೇಮ ಕಾವ್ಯ ಆಯಿತು ನಾನು ಅದು ಸೀರಿಯಲ್ ಬಿಡಬೇಕಾಗಿತ್ತು. ಬಿಡ್ಬೇಕಾರೆ ಪಾಪ ಅವರೇ ಟೀ ಶರ್ಟ್ಸ್ ಎಲ್ಲ ತರಿಸಿ ನಂಗೆ ಇದನ್ನೆಲ್ಲ ಬರೆದು, ಮತ್ತು ಇನ್ನೊಂದು ಏನೇನೋ ಬರ್ಕೊಟ್ಟಿದ್ದಾರೆ, ಒಂದು ದೊಡ್ಡ ಇದರಲ್ಲೆಲ್ಲ ಬರೆದು ನೀನು ಹೆಂಗೆ ಏನು ಎತ್ತಾ ಅಂತೆಲ್ಲ ಬರ್ಕೊಟ್ಟು. ಇದು ಆ್ಯಕ್ಚುಲಿ ಯಾವಾಗಲೂ ಇಟ್ಸ್ ಲೈಕ್ ಆಲ್ವೇಸ್ ಸ್ಪೆಷಲ್ ನನಗೆ ಡ್ರೆಸ್ಸಸ್ ಯಾವಾಗಲೂ. ಓಕೆ, ಇವಾಗ ನೀವು ಹೇಳಿದ್ರಿ ನನಗೆ ಡ್ರೆಸ್ಸಿಂಗ್ ಕ್ರೇಜ್ ಎಲ್ಲ ಜಾಸ್ತಿ ಇದೆ ಅಂತ. ಅಲ್ಲಿ ಎಷ್ಟು ಬೆಲೆ ಬಾಳೋದು ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲ, ಇದರಷ್ಟು ಯಾವುದಕ್ಕೂ ಇದರಷ್ಟು ವ್ಯಾಲ್ಯೂ ಯಾವುದಕ್ಕೂ ಇಲ್ಲ. ಇದರಷ್ಟು ಕೋಟಿ ಲಕ್ಷ ಕೊಟ್ಟರು ಆ ಥರ ಮೆಮೊರೀಸ್ ಮತ್ತೆ ವಾಪಸ್ ಬರಲ್ಲ ಆ ಥರ. ಆ್ಯಂಡ್ ಇದು ಬಂದು ಬಾಲ್ಕನಿ ಎಲ್ಲ ಬರ್ತಾ ಇರ್ತಾರೆ ಸರ್ ಯಾರಾದರೂ ಹುಡ್ಕೊಂಡು? ಇಲ್ಲಪ್ಪ, ಯಾರಿಗೂ ಈಗ ತಾನೇ ಮಾಡಿರೋದಲ್ವಾ, ಅಷ್ಟೇ ಯಾರಿಗೂ ಅಕ್ಕಪಕ್ಕ ಮನೆಯವರಾದ್ರು? ಅಕ್ಕಪಕ್ಕವರೆಲ್ಲ ಯೂಶಲಿ ಲಕ್ಕಿಲಿ ಏನು ಅಂತಂದ್ರೆ, ಈ ಬಿಲ್ಡಿಂಗ್ ಎಲ್ಲ ಪೂರ್ತಿ ಫ್ಯಾಮಿಲೀಸ್ ಇರೋದು. ಬ್ಯಾಚುಲರ್ಸಿಗೆ ಮನೆ ಕೊಟ್ಟಿಲ್ಲ. ಬಟ್ ಈ ಓನರು ನಾನು ಆರ್ಟಿಸ್ಟ್ ಅಂತ ಹೇಳಿ ಮನೆ ಕೊಟ್ಟಿದ್ದಾರೆ. ಯೂಶಲಿ ನಾನು ನಂಬ್ತಿರೋ ಬಿಡ್ತಿರೋ ಬೆಂಗಳೂರಲ್ಲಿ ಒಂದು 80 ಮನೆ ಹುಡುಕಿದ್ದೀನಿ. 80 ಬ್ಯಾಚುಲರ್ಸ್ ಮನೆ ಎಲ್ಲೂ ಕೊಡ್ತಿಲ್ಲ. ಚೆನ್ನಾಗಿರ್ತೀವಿ ಈಗ, ನಾವೀಗ ಇಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದೀವಿ. 80 ಮನೆ ಹುಡುಕಿದ್ರು ಒಂದ್ ಕಡೆ ಮನೆ ಕೊಡಲಿಲ್ಲ ನಮಗೆ, ಎಲ್ಲೂ ಮನೆ ಕೊಡಲಿಲ್ಲ. ಕೊನೆಗೆ ಈ ಬಿಲ್ಡಿಂಗ್ನ ನಾವು ಆಪೋಸಿಟ್ ಬಿಲ್ಡಿಂಗ್ ನೋಡೋಕ್ಕೆ ಅಂತ ಹೋಗಿ ಅಲ್ಲೇನೋ ಸ್ವಲ್ಪ ಅಲ್ಲಿ ಒಪ್ಕೊಂಡು, ಆಮೇಲೆ ನನ್ನ ಕಸಿನ್ ಏನೋ ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ನಾನು ವಾಪಸ್ ಬರ್ತೀನಿ ಅಂತ. ಅವಾಗ ಲಾಸ್ಟ್ ಮೂಮೆಂಟ್ ಸಿಕ್ಕಿದ್ದು. ಮೇಲ್ಗಡೆಯವರಾಗಲಿ ಕೆಳಗಡೆಯವರಾಗಲಿ ಎದುರುಗಡೆ ಮನೆಯವರಾಗಲಿ ಎಲ್ಲರೂ ಕಂಫರ್ಟಬಲ್ ಇದ್ದಾರೆ. ಪಾಪಕ್ಕೆ ಮೇಲ್ಗಡೆ ಮನೆಯವರೆಲ್ಲ ನಾನು ಸುಸ್ತಾಗಿದ್ರೆ ಇಲ್ಲ ಶೂಟಿಂದ ಬಂದಿದೆ ಅಂತ ಗೊತ್ತಾದ್ರೆ ಸಾಕು, ಮೇಲ್ಗಡೆ ಅಡುಗೆ ಮಾಡ್ಕೊಟ್ಟು ಕಳ್ಸ್ಕೊಳ್ತಾರೆ. ಮೇಲ್ಗಡೆ ಮ್ಯಾಮ್ ಇದ್ದಾರೆ, ಅಡುಗೆ ಮಾಡ್ಕೊಟ್ಟು ಕಳಿಸ್ತಾರೆ. ಕೆಳಗಡೆ ಅವ್ರು ಏನಾರ ಇದೇನಂತಾರೆ ಹಣ್ಣುಗಳು ತಗೊಬಂದಿದ್ರೆ, ಸೀಬೆಕಾಯಿ ಇಲ್ಲ ಅಂತ ಅಂದರೆ ಜಾಕ್ ಫ್ರೂಟ್ ತಂದಿದ್ರೆ, ಅಳಸಣ್ಣು, ಇದನ್ನೆಲ್ಲ ಅವ್ರಿಗೆ ಕೊಟ್ಟು ಕಳಿಸ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಎಲ್ಲರೂ ಈ ಸುತ್ತಮುತ್ತವ್ರು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿದ್ದಾರೆ. ಲಕ್ಕಿಲಿ ಚೆನ್ನಾಗಿದ್ದೀವಿ ನಾವು, ಏನೋ ತೊಂದರೆ ಕೊಡ್ದಂಗೆ, ಗಲಾಟೆ ಮಾಡ್ದಂಗೆ, ಏನು ನಾವಾಯ್ತು ನಮ್ಮ ಕೆಲಸ ಆಯ್ತು ಅನ್ನೋದ್ರಿಂದ ಚೆನ್ನಾಗಿದೆ. ಓಕೆ, ನೋಡೋರ್ಗೆ ಅರಮನೆ ರೀತಿ ಕಾಣಿಸ್ತಿದ್ರು, ನಾವು ಇರೋರಿಗೆ, ನಾವು ವಾಸ ಮಾಡೋರಿಗೆ ಇದು ನಮ್ಗೆ ಅರಮನೆ ರೀತಿ ಅನ್ನೋ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಂಡಿದ್ದೀರಾ, ಅದರಲ್ಲೇನು ಎರಡು ಮಾತಿಲ್ಲ? ಇಲ್ಲ, ಹೌದೇ ಇಲ್ಲ. ಓಕೆ ಸರ್, ಸೂಪರ್. ನೋಡಿದ್ರಲ್ಲ, ಇದಿಷ್ಟು ರಾಮ್ ಅವರ ಒಂದು ಮನೆ ಆಗಿತ್ತು. ಇವಾಗ ಅವರ ಸೀರಿಯಲ್ ಜರ್ನಿ ಬಗ್ಗೆ ಮಾತಾಡೋಣ, ಬನ್ನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.